ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಇತ್ತ ಬಿಜೆಪಿಯಲ್ಲಿ ಒಳ ಜಗಳದ ಬೇಗುದಿ. ದೂರು ಪ್ರತಿದೂರು ಪಾಲಿಟಿಕ್ಸ್ಗೆ ಹೈಕಮಾಂಡ್ ಈಗ ಬೆಚ್ಚಿ ಬಿದ್ದಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಬಣ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಜೆಪಿಯಲ್ಲಿ ಒಳಜಗಳಕ್ಕೆ ಬಿದ್ದಿಲ್ವಾ ಬ್ರೇಕ್? ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ದೂರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಗೆ ಸಿಎಂ ಡಿಸಿಎಂ ಬಣಗಳ ನಡುವೆ ಪೈಪೋಟಿ ನಡೀತಾ ಇದೆ. ಇತ್ತ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಆಗಿದೆ. ನಾಯಕರ ನಡುವೆ ಒಳಗೊಳಗೆ ಅಸಮಾಧಾನದ ಕಿಚ್ಚು ಉರಿತಾ ಇದೆ. ವಿಜಯೇಂದ್ರ ಟೀಮ್ ವಿರುದ್ಧ ರೆಬಲ್ಸ್ ಬೆಂಕಿ ಚೆಂಡಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬಣದ ಮೇಲೆ ರೇಣುಕಾಚಾರ್ಯ ಟೀಮ್ ಸಾಲು ಸಾಲು ದೂರನ್ನ ನೀಡ್ತಾ ಇದೆ. ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡಿದ್ದ ರೇಣುಕಾಚಾರ್ಯ ಬಣ ಹೈಕಮಾಂಡ್ಗೆ ದೂರು ನೀಡಿದೆ. ಜಿಎಂ ಸಿದ್ದೇಶ್ವರ, ಅರವಿಂದ ಲಿಂಬಾವಳಿ ವಿರುದ್ಧ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಕೇವಲ ವರಿಷ್ಠರಿಗೆ ಮಾತ್ರ ಅಲ್ಲ, ರಾಜ್ಯದ ಪ್ರಮುಖ ನಾಯಕರಿಗೂ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಸದಾನಂದ ಅವರನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಒಳಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡುವ ತಂತ್ರ ಅನುಸರಿಸುತ್ತಾ ಸದ್ಯದ ಕುತೂಹಲ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಈ ದೂರಿನ ಸಾರಾಂಶ ಏನು ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ಜಿಎಂ ಸಿದ್ದೇಶ್ವರ್ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ರೆಬಲ್ಸ್ ಸಭೆಯನ್ನು ನಡೆಸಿದ್ದಾರೆ. ಮತ್ತೆ ಬಿಎಸ್ವೈ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣಾ ಸೋಲಿಗೆ ಜಿಎಂ ಸಿದ್ದೇಶ್ವರ್ ಕುಟುಂಬ ಕಾರಣ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. ಬಿಎಸ್ವೈ, ಬಿವೈವಿ ನನ್ನ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದೀರಿ. ಇದೆಲ್ಲವೂ ಕೂಡ ಬಹಿರಂಗ ಹೇಳಿಕೆ ನೀಡದೆ ನಿಮಗೆ ದೂರು ನೀಡ್ತಾ ಇದ್ದೇವೆ. ನೋಡಿ, ನಾವು ಪಕ್ಷದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನು ಮಾಡ್ತಾ ಇದೀವಿ. ಕ್ರಮ ಕೈಗೊಳ್ಳದಿದ್ರೆ ನಾವು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡ್ತೀವಿ. ಓಂ ಪಾಠಕ್, ಜೋಶಿ, ಡಿವಿಎಸ್ಕೆ, ರೇಣುಕಾಚಾರ್ಯ ಟೀಮ್ ಈಗ ದೂರು ಕೊಡ್ತಾ ಇದೆ. ನೋಡಿ, ಅವ್ರನ್ನ ಸರಿಪಡಿಸಿ, ಇದೆಲ್ಲ ಸರಿ ಹೋಗೋದಿದ್ರೆ ನಾವು ಕೂಡ ಎಲ್ಲಿ ಬೇಕೋ ಅಲ್ಲಿ ಹಾದಿ ಬೀದಿಯಲ್ಲಿ ಹೇಳ್ತೀವಿ. ಆವಾಗ ಅವರಿಗೂ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಇತ್ತ ಬಿಜೆಪಿಯಲ್ಲಿ ಒಳ ಜಗಳದ ಬೇಗುದಿ. ದೂರು ಪ್ರತಿದೂರು ಪಾಲಿಟಿಕ್ಸ್ಗೆ ಹೈಕಮಾಂಡ್ ಈಗ ಬೆಚ್ಚಿ ಬಿದ್ದಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಬಣ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಜೆಪಿಯಲ್ಲಿ ಒಳಜಗಳಕ್ಕೆ ಬಿದ್ದಿಲ್ವಾ ಬ್ರೇಕ್? ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ದೂರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಗೆ ಸಿಎಂ ಡಿಸಿಎಂ ಬಣಗಳ ನಡುವೆ ಪೈಪೋಟಿ ನಡೀತಾ ಇದೆ. ಇತ್ತ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಆಗಿದೆ. ನಾಯಕರ ನಡುವೆ ಒಳಗೊಳಗೆ ಅಸಮಾಧಾನದ ಕಿಚ್ಚು ಉರಿತಾ ಇದೆ. ವಿಜಯೇಂದ್ರ ಟೀಮ್ ವಿರುದ್ಧ ರೆಬಲ್ಸ್ ಬೆಂಕಿ ಚೆಂಡಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬಣದ ಮೇಲೆ ರೇಣುಕಾಚಾರ್ಯ ಟೀಮ್ ಸಾಲು ಸಾಲು ದೂರನ್ನ ನೀಡ್ತಾ ಇದೆ. ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡಿದ್ದ ರೇಣುಕಾಚಾರ್ಯ ಬಣ ಹೈಕಮಾಂಡ್ಗೆ ದೂರು ನೀಡಿದೆ. ಜಿಎಂ ಸಿದ್ದೇಶ್ವರ, ಅರವಿಂದ ಲಿಂಬಾವಳಿ ವಿರುದ್ಧ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಕೇವಲ ವರಿಷ್ಠರಿಗೆ ಮಾತ್ರ ಅಲ್ಲ, ರಾಜ್ಯದ ಪ್ರಮುಖ ನಾಯಕರಿಗೂ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಸದಾನಂದ ಅವರನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಒಳಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡುವ ತಂತ್ರ ಅನುಸರಿಸುತ್ತಾ ಸದ್ಯದ ಕುತೂಹಲ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಈ ದೂರಿನ ಸಾರಾಂಶ ಏನು ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ಜಿಎಂ ಸಿದ್ದೇಶ್ವರ್ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ರೆಬಲ್ಸ್ ಸಭೆಯನ್ನು ನಡೆಸಿದ್ದಾರೆ. ಮತ್ತೆ ಬಿಎಸ್ವೈ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ.
ಚುನಾವಣಾ ಸೋಲಿಗೆ ಜಿಎಂ ಸಿದ್ದೇಶ್ವರ್ ಕುಟುಂಬ ಕಾರಣ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. ಬಿಎಸ್ವೈ, ಬಿವೈವಿ ನನ್ನ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದೀರಿ. ಇದೆಲ್ಲವೂ ಕೂಡ ಬಹಿರಂಗ ಹೇಳಿಕೆ ನೀಡದೆ ನಿಮಗೆ ದೂರು ನೀಡ್ತಾ ಇದ್ದೇವೆ. ನೋಡಿ, ನಾವು ಪಕ್ಷದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನು ಮಾಡ್ತಾ ಇದೀವಿ. ಕ್ರಮ ಕೈಗೊಳ್ಳದಿದ್ರೆ ನಾವು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡ್ತೀವಿ. ಓಂ ಪಾಠಕ್, ಜೋಶಿ, ಡಿವಿಎಸ್ಕೆ, ರೇಣುಕಾಚಾರ್ಯ ಟೀಮ್ ಈಗ ದೂರು ಕೊಡ್ತಾ ಇದೆ. ನೋಡಿ, ಅವ್ರನ್ನ ಸರಿಪಡಿಸಿ, ಇದೆಲ್ಲ ಸರಿ ಹೋಗದಿದ್ರೆ ನಾವು ಕೂಡ ಎಲ್ಲಿ ಬೇಕೋ ಅಲ್ಲಿ ಹಾದಿ ಬೀದಿಯಲ್ಲಿ ಹೇಳ್ತೀವಿ. ಆವಾಗ ಅವರಿಗೂ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್, ಇತ್ತ ಬಿಜೆಪಿಯಲ್ಲಿ ಒಳ ಜಗಳದ ಬೇಗುದಿ. ದೂರು ಪ್ರತಿದೂರು, ಪಾಲಿಟಿಕ್ಸ್ಗೆ ಹೈಕಮಾಂಡ್ ಈಗ ಬೆಚ್ಚಿ ಬಿದ್ದಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಬಣ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಜೆಪಿಯಲ್ಲಿ ಒಳಜಗಳಕ್ಕೆ ಬಿದ್ದಿಲ್ವಾ ಬ್ರೇಕ್? ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ದೂರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಗೆ ಸಿಎಂ ಡಿಸಿಎಂ ಬಣಗಳ ನಡುವೆ ಪೈಪೋಟಿ ನಡೀತಾ ಇದೆ. ಇತ್ತ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಆಗಿದೆ. ನಾಯಕರ ನಡುವೆ ಒಳಗೊಳಗೆ ಅಸಮಾಧಾನದ ಕಿಚ್ಚು ಉರಿತಾ ಇದೆ. ವಿಜಯೇಂದ್ರ ಟೀಮ್ ವಿರುದ್ಧ ರೆಬಲ್ಸ್ ಬೆಂಕಿ ಚೆಂಡಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬಣದ ಮೇಲೆ ರೇಣುಕಾಚಾರ್ಯ ಟೀಮ್ ಸಾಲು ಸಾಲು ದೂರನ್ನ ನೀಡ್ತಾ ಇದೆ. ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡಿದ್ದ ರೇಣುಕಾಚಾರ್ಯ ಬಣ ಹೈಕಮಾಂಡ್ಗೆ ದೂರು ನೀಡಿದೆ. ಜಿಎಂ ಸಿದ್ದೇಶ್ವರ, ಅರವಿಂದ ಲಿಂಬಾವಳಿ ವಿರುದ್ಧ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಕೇವಲ ವರಿಷ್ಠರಿಗೆ ಮಾತ್ರ ಅಲ್ಲ, ರಾಜ್ಯದ ಪ್ರಮುಖ ನಾಯಕರಿಗೂ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಸದಾನಂದ ಗೌಡ ಅವರನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಒಳಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡುವ ತಂತ್ರ ಅನುಸರಿಸುತ್ತಾ ಸದ್ಯದ ಕುತೂಹಲ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಈ ದೂರಿನ ಸಾರಾಂಶ ಏನು ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ಜಿಎಂ ಸಿದ್ದೇಶ್ವರ್ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ರೆಬಲ್ಸ್ ಸಭೆಯನ್ನು ನಡೆಸಿದ್ದಾರೆ. ಮತ್ತೆ ಬಿಎಸ್ವೈ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣಾ ಸೋಲಿಗೆ ಜಿಎಂ ಸಿದ್ದೇಶ್ವರ್ ಕುಟುಂಬ ಕಾರಣ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. ಬಿಎಸ್ವೈ, ಬಿವೈವಿ ನನ್ನ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದೀರಿ. ಇದೆಲ್ಲವೂ ಕೂಡ ಬಹಿರಂಗ ಹೇಳಿಕೆ ನೀಡದೆ ನಿಮಗೆ ದೂರು ನೀಡ್ತಾ ಇದ್ದೇವೆ. ನೋಡಿ, ನಾವು ಪಕ್ಷದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನು ಮಾಡ್ತಾ ಇದೀವಿ. ಕ್ರಮ ಕೈಗೊಳ್ಳದಿದ್ರೆ ನಾವು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡ್ತೀವಿ. ಓಂ ಪಾಠಕ್, ಜೋಶಿ, ಡಿವಿಎಸ್ಕೆ, ರೇಣುಕಾಚಾರ್ಯ ಟೀಮ್ ಈಗ ದೂರು ಕೊಡ್ತಾ ಇದೆ. ನೋಡಿ, ಅವ್ರನ್ನ ಸರಿಪಡಿಸಿ, ಇದೆಲ್ಲ ಸರಿ ಹೋಗದಿದ್ರೆ ನಾವು ಕೂಡ ಎಲ್ಲಿ ಬೇಕೋ ಅಲ್ಲಿ ಹಾದಿ ಬೀದಿಯಲ್ಲಿ ಹೇಳ್ತೀವಿ. ಆವಾಗ ಅವರಿಗೂ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್, ಇತ್ತ ಬಿಜೆಪಿಯಲ್ಲಿ ಒಳ ಜಗಳದ ಬೇಗುದಿ. ದೂರು ಪ್ರತಿದೂರು, ಪಾಲಿಟಿಕ್ಸ್ಗೆ ಹೈಕಮಾಂಡ್ ಈಗ ಬೆಚ್ಚಿ ಬಿದ್ದಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಬಣ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಈ ಕುರಿತಾಗಿ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಜೆಪಿಯಲ್ಲಿ ಒಳಜಗಳಕ್ಕೆ ಬಿದ್ದಿಲ್ವಾ ಬ್ರೇಕ್? ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ದೂರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆಗೆ ಸಿಎಂ ಡಿಸಿಎಂ ಬಣಗಳ ನಡುವೆ ಪೈಪೋಟಿ ನಡೀತಾ ಇದೆ. ಇತ್ತ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಆಗಿದೆ. ನಾಯಕರ ನಡುವೆ ಒಳಗೊಳಗೆ ಅಸಮಾಧಾನದ ಕಿಚ್ಚು ಉರಿತಾ ಇದೆ. ವಿಜಯೇಂದ್ರ ಟೀಮ್ ವಿರುದ್ಧ ರೆಬಲ್ಸ್ ಬೆಂಕಿ ಚೆಂಡಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬಣದ ಮೇಲೆ ರೇಣುಕಾಚಾರ್ಯ ಟೀಮ್ ಸಾಲು ಸಾಲು ದೂರನ್ನ ನೀಡ್ತಾ ಇದೆ. ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡಿದ್ದ ರೇಣುಕಾಚಾರ್ಯ ಬಣ ಹೈಕಮಾಂಡ್ಗೆ ದೂರು ನೀಡಿದೆ.
ಜಿಎಂ ಸಿದ್ದೇಶ್ವರ ಅರವಿಂದ ಲಿಂಬಾವಳಿ ವಿರುದ್ಧ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಕೇವಲ ವರಿಷ್ಠರಿಗೆ ಮಾತ್ರ ಅಲ್ಲ, ರಾಜ್ಯದ ಪ್ರಮುಖ ನಾಯಕರಿಗೂ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಸದಾನಂದ ಗೌಡ ಅವರನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಒಳಜಗಳಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಕಾದು ನೋಡುವ ತಂತ್ರ ಅನುಸರಿಸುತ್ತಾ ಸದ್ಯದ ಕುತೂಹಲ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಈ ದೂರಿನ ಸಾರಾಂಶ ಏನು ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ, ಜಿಎಂ ಸಿದ್ದೇಶ್ವರ್ ಬಾಯಿಗೆ ಬಂದಂತ ಮಾತಾಡ್ತಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ರೆಬಲ್ಸ್ ಸಭೆಯನ್ನು ನಡೆಸಿದ್ದಾರೆ. ಮತ್ತೆ ಬಿಎಸ್ವೈ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣಾ ಸೋಲಿಗೆ ಜಿಎಂ ಸಿದ್ದೇಶ್ವರ್ ಕುಟುಂಬ ಕಾರಣ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. ಬಿಎಸ್ವೈ, ಬಿವೈವಿ ನನ್ನ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ನಮಗೆ ಬಹಿರಂಗ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದೀರಿ. ಇದೆಲ್ಲವೂ ಕೂಡ ಬಹಿರಂಗ ಹೇಳಿಕೆ ನೀಡದೆ ನಿಮಗೆ ದೂರು ನೀಡ್ತಾ ಇದ್ದೇವೆ. ನೋಡಿ, ನಾವು ಪಕ್ಷದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದೀವಿ. ಕ್ರಮ ಕೈಗೊಳ್ಳದಿದ್ರೆ ನಾವು ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡ್ತೀವಿ. ಓಂ ಪಾಠಕ್, ಜೋಶಿ, ಡಿವಿಎಸ್ಕೆ, ರೇಣುಕಾಚಾರ್ಯ ಟೀಮ್ ಈಗ ದೂರು ಕೊಡ್ತಾ ಇದೆ. ನೋಡಿ, ಅವ್ರನ್ನ ಸರಿಪಡಿಸಿ, ಇದೆಲ್ಲ ಸರಿ ಹೋಗೋದಿದ್ರೆ ನಾವು ಕೂಡ ಎಲ್ಲಿ ಬೇಕೋ ಅಲ್ಲಿ ಹಾದಿ ಬೀದಿಯಲ್ಲಿ ಹೇಳ್ತೀವಿ. ಆವಾಗ ಅವರಿಗೂ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.